ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವಾಯಿ TI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಎನ್ಕೋಡರ್ಸ್ ಆ್ಯಂಡ್ ಡಿಕೋಡರ್ಸ್ ಬಗ್ಗೆ ತಿಳಿಯೋಣ. ಇದು ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಚಾಪ್ಟ್ರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು ಎನ್ಕೋಡರ್ ಅಂದರೆ ಏನು ಅನ್ನೋದು, ಹಾಗೂ ಬೈನರಿ ಟು ಡೆಸಿಮಲ್ ಅಥವಾ BCD ಎನ್ಕೋಡರ್ IC 74147 ಬಗ್ಗೆ, ಡಿಕೋಡರ್ ಬೈನರಿ ಟು ಡೆಸಿಮಲ್ ಡಿಕೋಡರ್ ಅಥವಾ BCD ಡಿಕೋಡರ್ ಅಂತ ಹೇಳ್ತೀವಿ, ಅದಕ್ಕೆ ಬಳಕೆ ಮಾಡುವಂತಹ 7442 IC ಬಗ್ಗೆ ತಿಳಿಯೋಣ. So what is encoder? First of all, encoders are very common electronic circuits used in all digital systems. Encoders are used to translate the decimal values to the binary in order to perform the binary functions such as addition, subtraction, ಮಲ್ಟಿಪ್ಲಿಕೇಶನ್ ಅಂಡ್ ಎಕ್ಸೆಟ್ರಾ. ಸೊ ಏನ್ ಹೇಳ್ತಾ ಇದ್ದಾರೆ, ಎನ್ಕೋಡರ್ಸ್ ಅನ್ನೋ ವೆರಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಎಲ್ಲಾ ಡಿಜಿಟಲ್ ಸಿಸ್ಟಮ್ಗಳಲ್ಲೂ ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಸೊ ಇವಾಗ ಎದಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ, ಡೆಸಿಮಲ್ ವ್ಯಾಲ್ಯೂಸ್ ಅನ್ನ ಅಥವಾ ನಾವು ಬೇರೆ ಯಾವ್ದಾದ್ರೂ ನಂಬರ್ ಸಿಸ್ಟಮ್ ಅಲ್ಲಿ ನಾವು ಕೊಟ್ಟಿದ್ದವಾಗ, ಯಾಕೆಂದ್ರೆ ಡಿಜಿಟಲ್ ಸಿಸ್ಟಮ್ಸ್ ಓನ್ಲಿ ಬೈನರಿ ಅನ್ನ ಅರ್ಥ ಮಾಡ್ಕೊಳ್ತವೆ, ಅದಕ್ಕಾಗಿ ಏನ್ ಮಾಡಕ್ಕೆ ಬೇರೆ ಯಾವ್ದಾದ್ರು ನಂಬರ್ ಸಿಸ್ಟಮ್ ಅಲ್ಲಿ ನಾವು ಇನ್ಪುಟ್ ಅನ್ನ ಕೊಟ್ಟಿರೋದನ್ನ ಬೈನರಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಆ ರೀತಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡಾದ್ಮೇಲೆ ಬೇರೆ ಎಲ್ಲ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಈ ರೀತಿ ಫಂಕ್ಷನ್ಸ್ ಏನಿದಾವೆ ಅವೆಲ್ಲದನ್ನು ನಾವು ಮಾಡಬಹುದು. ಸೊ ಇದು ಎನ್ಕೋಡರ್ಸ್ ಆಯ್ತು. ಸೊ ನೋಡ್ರಿ, ಬೈನರಿ ಟು ಡೆಸಿಮಲ್ ಟು ಬೈನರಿ ಎನ್ಕೋಡರ್ ಅಥವಾ ಅಂಡ್ BCD ಎನ್ಕೋಡರ್ ಹಾಗೂ ಅದಕ್ಕೆ ಬಳಕೆ ಮಾಡುವಂತಹ IC 74147 ಬಗ್ಗೆ ತಿಳಿಯೋಣ. ಸೊ an encoder which is used to convert decimal numbers 0 to 9 into equivalent binary numbers is called decimal to binary or decimal to BCD encoder ಅಂತ ಹೇಳ್ತೀವಿ. ಸೊ ಏನು, ಯಾವ ಎನ್ಕೋಡರ್ ಸರ್ಕ್ಯೂಟ್ ಅನ್ನಾದ್ರೆ ನಾವು ಡೆಸಿಮಲ್ ನಂಬರ್ಗಳನ್ನ 0 to 9 ಡೆಸಿಮಲ್ ನಂಬರ್ಸ್ ಏನಿದಾವೆ ಆ ನಂಬರ್ಗಳನ್ನ ಬೈನರಿಗೆ ಕನ್ವರ್ಟ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ, ಅಥವಾ BCD ಡೆಸಿಮಲ್ ಇಂದ ಬೈನರಿ ಕೋಡೆಡ್ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ನಾವು ಏನಂತ ಹೇಳ್ತೀವಿ, ಡೆಸಿಮಲ್ ಟು ಬೈನರಿ ಅಥವಾ BCD ಎನ್ಕೋಡರ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಇದಕ್ಕೆ 10 ಇನ್ಪುಟ್ ಕೀಸ್ ಇರ್ತವೆ. ಅಂದ್ರೆ 0 to 9 ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೆ, ಡೆಸಿಮಲ್ ನಂಬರ್ಸ್ ಅನ್ನ 0 to 9 ಡೆಸಿಮಲ್ ನಂಬರ್ಸ್ ಇನ್ಪುಟ್ ಆಗಿ ಕೊಡೋದಕ್ಕೆ ಒಂದೊಂದಕ್ಕೂ ಒಂದೊಂದು ಕೀ ಇರುತ್ತೆ, ಅಥವಾ ಅಷ್ಟು 10 ಇನ್ಪುಟ್ ಕೀಸ್ ಅನ್ನ ಸ್ವಿಚಸ್ ಮುಖಾಂತರ ಪ್ಲಸ್ 4 ವೋಲ್ಟ್ ಸಪ್ಲೈಗೆ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಅಲ್ಲಿಂದ ನಮ್ಗೆ ಆರ್ ಗೇಟ್ಸ್ ಕನೆಕ್ಟ್ ಮಾಡ್ತಾರೆ. ಆರ್ ಗೇಟ್ಗಳ 4 ಆರ್ ಗೇಟ್ಗಳನ್ನ ಬಳಕೆ ಮಾಡ್ತಾರೆ. ಇದರಲ್ಲಿ ಆ 4 ಆರ್ ಗೇಟ್ಸ್ ಅಲ್ಲಿ ಬರುವಂತಹ ಔಟ್ಪುಟ್ ಅನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, 4-bit ಬೈನರಿ ಔಟ್ಪುಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಹೆಂಗ್ ವರ್ಕ್ ಆಗತ್ತಪ್ಪ ಇದು ಅನ್ನೋದು ನೋಡೋದಾದ್ರೆ, when any one key 0 to 9 is pressed, a high signal plus 4 volts is fed to one or more OR gates in accordance to the truth table. ಸೊ ಏನ್ ಹೇಳ್ತಿದ್ರೆ, 0 to 9 ಅಲ್ಲಿ ನಾವು ಯಾವ್ದಾದ್ರು ಒಂದು ಕೀ ಅನ್ನ ಪ್ರೆಸ್ ಮಾಡಿದವಾಗ ಏನಾಗುತ್ತೆ, ಹೈ ಸಿಗ್ನಲ್ ಅಲ್ಲಿ 4 ವೋಲ್ಟ್ಸ್ ಏನ್ ಕನೆಕ್ಟ್ ಮಾಡಿರ್ತೀವಿ ಸ್ವಿಚಸ್ ಮುಖಾಂತರ ಈ 10 ಕೀಸ್ ಅನ್ನ, ಒಂದು ಕೀಯನ್ನ ಪ್ರೆಸ್ ಮಾಡಿದವಾಗ್ಲೂ ಏನಾಗುತ್ತೆ, ಪ್ಲಸ್ 4 ವೋಲ್ಟ್ಸ್ ಜನರೇಟ್ ಆಗಿ ಅದ್ರ ಮುಖಾಂತರ ನಮ್ಗೆ
ಆರ್ ಗೇಟ್ಸ್ಗೆ ಆ ಒಂದು 4 ವೋಲ್ಟ್ಸಿನ ಸಿಗ್ನಲ್ ಫೀಡ್ ಆಗತ್ತೆ. ಫೀಡ್ ಆಗಿದ್ಮೇಲೆ ಅದು ಹೇಗೆ ಅನ್ನೋದು ನಾನು ಪಿಕ್ಚರ್ಸ್ ಅಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಒಂದು ಅಥವಾ ಜಾಸ್ತಿ ಆರ್ಗೇಟ್ಸ್ ಗಳಿಗೆ ಯಾವ್ಯಾವ್ದಕ್ಕಾದ್ರೆ ಆ ಒಂದು ನಂಬರ್ ಪರ್ಟಿಕ್ಯುಲರ್ ನಂಬರ್ ಕನೆಕ್ಷನ್ ಇದೆ, ಆ ಎಲ್ಲಾ ಆರ್ಗೇಟ್ ಗಳಿಗೇನು ಈ ಹೈ +4 ವೋಲ್ಟ್ಸ್ ಸಿಗ್ನಲ್ ಹೋಗುತ್ತೆ. ಸೊ ಹೋಗಿದ್ಮೇಲೆ ಏನಾಗತ್ತೆ, ನಮ್ಗೆ ಇನ್ ಅಕಾರ್ಡಿಂಗ್ಸ್ ಟು ಟ್ರೂತ್ ಟೇಬಲ್ ಏನಿದೆ ಅದ್ರ ಪ್ರಕಾರ ನಮ್ಗೆ ಔಟ್ಪುಟ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅಂಡ್ ದ ಡೆಸಿಮಲ್ ನಂಬರ್ ಈಸ್ ಕನ್ವರ್ಟೆಡ್ ಇಂಟು ಇಟ್ಸ್ ಬೈನರಿ ಈಕ್ವಿವೆಲೆಂಟ್. ಈ ರೀತಿ ನಮ್ಗೆ ಡೆಸಿಮಲ್ ನಂಬರ್ ಅದರ ಈ ಬೈನರಿ ಈಕ್ವಿವೆಲೆಂಟ್ ಆಗಿ ಕನ್ವರ್ಟ್ ಆಗತ್ತೆ. ಅಂಡ್ IC 74147 ನಾವ್ ಏನ್ ಮಾಡ್ತೀವಿ, ಅದು ಎನ್ಕೋಡರ್ IC ಅಂತ ಹೇಳಿ ಇದನ್ನ ಬಳಕೆ ಮಾಡ್ತೀವಿ. ಸೊ ಇದು ಬಂದು ನಮ್ಗೆ BC ಡೆಸಿಮಲ್ ಟು ಬೈನರಿ ಆಗಿರಬಹುದು ಅಥವಾ ಡೆಸಿಮಲ್ ಟು BCD ಆಗಿರಬಹುದು. ಈ ರೀತಿ ಕನ್ವರ್ಷನ್ಸ್ಗೆ ನಮ್ಗೆ ಬಳಕೆ ಆಗತ್ತೆ IC 74147. ಇದ್ರ ಪಿನ್ ಔಟ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಹಿಯರ್ ಇಟ್ ಈಸ್ 74147 ಪಿನ್ ಔಟ್ ನೋಡ್ರಿ. ಇದು ಎಲ್ಲಿ ಪಿನ್ ನಂಬರ್ 1 to 5 ಇನ್ಪುಟ್ಸ್ ಅಂಡ್ ಆಲ್ಸೋ ಪಿನ್ ನಂಬರ್ 13 to 10 ಇದಿಷ್ಟು ಇನ್ಪುಟ್ಸ್ ಬಳಕೆ ಮಾಡುವಂತಹದ್ದು. ಅಂಡ್ ಪಿನ್ ನಂಬರ್ 6, 7, 9, 14 ಇವು 4 ಔಟ್ಪುಟ್ ಬಳಕೆ ಮಾಡುವಂತವು. ಪಿನ್ ನಂಬರ್ 8 ಬಂದು ಗ್ರೌಂಡ್ ಅಂಡ್ 16 ಬಂದು VCC. ಸೊ ಇದು ಬಂದು 16 ಪಿನ್ IC ಆಗಿರುತ್ತೆ 74147. ಸೊ ಅದರ ಇನ್ಪುಟ್ಸ್ ಔಟ್ಪುಟ್ಸ್ ಈ ರೀತಿ ಇರ್ತವೆ. ಸೊ ಎನ್ಕೋಡರ್ ನಾವು ನಾರ್ಮಲಿ ಸಿಂಬೋಲಿಕಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಈ ರೀತಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಬಹುದು. 0 to 9 ಇನ್ಪುಟ್ಸ್ ಇರ್ತವೆ ಅಂಡ್ ಅದರ ಔಟ್ಪುಟ್ಸ್ ಬಂದು 4 ಔಟ್ಪುಟ್ ಗಳನ್ನ ಹೊಂದಿರುತ್ತೆ. ಆ ಔಟ್ಪುಟ್ ಅಲ್ಲಿ ಬರುವಂತದ್ದು 0, 1 ಬೈನರಿ ನಂಬರ್ಸ್ ನಮ್ಗೆ 4 ಬಿಟ್ ಬೈನರಿ ನಂಬರ್ಸ್ ನಮ್ಗೆ ಔಟ್ಪುಟ್ ಆಗಿ ನೀಡುತ್ತೆ. ಸೊ ಈ ರೀತಿ ನೋಡ್ರಿ, ನಾನು ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ರೀತಿ ಎಲ್ಲ ಸ್ವಿಚಸ್ 0 to 9 ಸ್ವಿಚಸ್ ಅವು ಬಂದು ಪ್ಲಸ್ 4 ವೋಲ್ಟ್ಸ್ ವೋಲ್ಟೇಜ್ಗೆ ಸಪ್ಲೈಗೆ ಕನೆಕ್ಟ್ ಆಗಿರ್ತವೆ. ಯಾವ್ದಾದ್ರು ಒಂದು ಕ್ಲೋಸ್ ಆಗಿದ್ದವಾಗ ಅದು ಯಾವ ಆರ್ಗೇಟ್ಗೆ ಕನೆಕ್ಟ್ ಆಗಿದೆನೋ ಆ ಆರ್ಗೇಟ್ ಆಕ್ಟಿವೇಟ್ ಆಗತ್ತೆ. ಸೊ ಅದ್ರ ಮುಖಾಂತರ ನಮ್ಗೆ ಇಲ್ಲಿ ಏನು 4 ಬಿಟ್ ಇಂದ ಬೈನರಿ ಡಿಜಿಟ್ಸ್ ಇದೆ, ABCD ಔಟ್ಪುಟ್ಸ್ ಇದೆ, ದ ಸ್ಟಾರ್ಟ್ಸ್ ಬ್ಲಿಂಕಿಂಗ್. ಓಕೆ, ಸೊ ಅಂಡ್ ಇದ್ರ ಬಂದು ಈಕ್ವಿವೆಲೆಂಟ್ ಡೆಸಿಮಲ್ ನಂಬರ್ಸ್ ಈಕ್ವಿವೆಲೆಂಟ್ ಬೈನರಿ ನಂಬರ್ಸ್ ಈ ಒಂದು ಟ್ರೂತ್ ಟೇಬಲ್ ಅಲ್ಲಿ ಇದೆ. ಸೊ ಇದ್ರ ಲೆಕ್ಕದ ಪ್ರಕಾರ ನಮ್ಗೆ ಈ ಒಂದು ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಮುಂದಿಂದಾಗಿ ನಮ್ಗೆ ಯೂಸಸ್ ಆಫ್ ಎನ್ಕೋಡರ್ಸ್ ಏನೇನ್ ಯೂಸ್, ಇದು ಒಂದು ಕಾಮನ್ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡುವಂತಹ ಕಾಮನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಹಾಗೂ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ಎಲ್ಲಾ ಟ್ರಾನ್ಸ್ಲೇಷನ್ಸ್ಗೆ. ಐದರ್ ಇವಾಗ ನಾವು ನೋಡಿದ್ದು ಡೆಸಿಮಲ್ ಟು ಬೈನರಿ ಇದೆ, ಅಥವಾ ನಾವು ಡೆಸಿಮಲ್ ಅಲ್ಲಿ ಕೊಟ್ಟಿವಿ ಅಲ್ಲಿ ಹೆಕ್ಸಾಡೆಸಿಮಲ್ ಕನ್ವರ್ಷನ್ ಬೇಕಂದ್ರೂ ಅದಕ್ಕೆ ಆದಂತಹ ಎನ್ಕೋಡರ್ IC ಇರುತ್ತೆ. ಸೊ ಅಥವಾ 8 ಬಿಟ್ ನಂಬರ್ಸ್ ಆಕ್ಟೋ ನಂಬರ್ಗೆ ಕನ್ವರ್ಷನ್ ಬೇಕು ಡೆಸಿಮಲ್ ಟು ಅಂತಂದ್ರೆ ಅದಕ್ಕೆ ಆದಂತಹ ಒಂದು IC ಇರುತ್ತೆ. ಸೊ ಈ ಕನ್ವರ್ಷನ್ಸ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಏನ್ ಕಂಪ್ಯೂಟರ್ ಭಾಷೆ ಅಥವಾ ಡಿಜಿಟಲ್ ಸಿಸ್ಟಮ್ಸ್ ಏನ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಂಡಿರ್ತವೆ, ಅದ್ರ ಕೋಡಿಂಗ್ ಯಾವ ರೀತಿ ಆಗಿರುತ್ತೆ ಅದ್ರ ಲೆಕ್ಕದ ಪ್ರಕಾರ ನಾವು ಇದನ್ನ ಬಳಕೆ ಮಾಡ್ಕೋಬಹುದು. ಸೊ ನಾವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ನಾವು ಇನ್ಪುಟ್ ಅನ್ನ ಕೊಡ್ಲಿ, ಆ ಮೆಷಿನ್ ಲ್ಯಾಂಗ್ವೇಜ್ ಇಟ್ ವಿಲ್ ಟ್ರೈ ಟು ಕನ್ವರ್ಟ್ ಇಟ್. ಸೊ ಅದು ಎಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಅದರಿಂದ ಬಂದಿರುವಂತಹ ಔಟ್ಪುಟ್ ಅನ್ನ ತಗೊಂಡು ನಾವು ಎಡಿಷನ್, ಸಬ್ಸ್ಟ್ರಾಕ್ಷನ್ ಹಾಗೂ ಮಲ್ಟಿಪ್ಲಿಕೇಶನ್ ಒಂದು ಸಿಸ್ಟಮ್ ಏನಿದೆ ಈ 3 ಆಪರೇಷನ್ ಗಳನ್ನ ಪರ್ಫಾರ್ಮ್ ಮಾಡುತ್ತೆ. And other application especially for priority encoders may include detecting interrupts in microprocessor applications. So ಇದು ಏನು ಅಂತಂದ್ರೆ ಇಟ್ ಇಸ್ ಡಿಫ್ರೆಂಟ್ ಅಪ್ಲಿಕೇಶನ್. ಇವಾಗ ಪ್ರಿಯಾರಿಟಿ ಎನ್ಕೋಡರ್ಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ಮೈಕ್ರೋ ಪ್ರೊಸೆಸರ್ ಅಲ್ಲಿ ಇಂಟರಪ್ಟ್ ಸಿಗ್ನಲ್ಸ್ ಯಾವಾಗಾದ್ರೆ ಬರುತ್ತೆ ವೆನ್ ಮೈಕ್ರೋ ಪ್ರೊಸೆಸರ್ ಒಂದು ಪ್ರೋಗ್ರಾಮ್ ರನ್ ಮಾಡ್ತಾ ಇದೆ ಅಂತಂದವಾಗ ಇಫ್ ಎನಿ ಅರ್ಜೆಂಟ್
ಪ್ರೋಗ್ರಾಮ್ ಇಸ್ ದೇರ್, ಯಾವ್ದಾದ್ರು ಎಮರ್ಜೆನ್ಸಿ ಪ್ರೋಗ್ರಾಮ್ ಇದೆ, ಅದನ್ನ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ನಮ್ಗೆ ಅದು ಎಕ್ಸಿಕ್ಯೂಟ್ ಆಗಬೇಕು ಆ ಪ್ರೋಗ್ರಾಮ್ ಅಂದವಾಗ ಇಂಟರಪ್ಟ್ ಸಿಗ್ನಲ್ಸ್ ಅನ್ನ ಕಳಿಸುತ್ತೆ ಮೈಕ್ರೋ ಪ್ರೊಸೆಸರ್. ಆ ಇಂಟರಪ್ಟ್ ಸಿಗ್ನಲ್ಸ್ ಅನ್ನ ಕ್ಯಾಚ್ ಮಾಡಿಕೊಂಡು ಅಥವಾ ಡಿಟೆಕ್ಟ್ ಮಾಡಿಕೊಂಡು ಈ ಪ್ರಿಯಾರಿಟಿ ಎನ್ಕೋಡರ್ಸ್ ಏನ್ ಮಾಡ್ತವೆ ಅಂದ್ರೆ ಫಸ್ಟ್ ಆ ಒಂದು ಪ್ರೋಗ್ರಾಮ್ಗೆ ಇಂಟರಪ್ಟ್ ಸಿಗ್ನಲ್ ಮುಖಾಂತರ ಬಂದಿರುವಂತಹ ಪ್ರೋಗ್ರಾಮಿಗೆ ಪ್ರಿಯಾರಿಟಿ ಕೊಡ್ತವೆ. ಕೊಟ್ಟು ಎನ್ಕೋಡರ್ಸ್ ಬಳಸ್ಕೊಂಡು ಅದನ್ನ ಕನ್ವರ್ಟ್ ಮಾಡಿಕೊಂಡು ವಾಟ್ ಎವರ್ ದ ಆಪರೇಷನ್ ಇಸ್ ಇಟ್ ವಿಲ್ ಪರ್ಫಾರ್ಮ್. ಸೊ ಈ ರೀತಿಯೆಲ್ಲ ನಾವು ಎನ್ಕೋಡರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಮುಂದಿನ ನೋಡೋದಾದ್ರೆ ಡಿಕೋಡರ್ಸ್. ಸೊ ಡಿಕೋಡರ್ಸ್ ಅನ್ನೋದೇನು? So a decoder is a circuit that changes a code into a set of signals. ಒಂದು ಕೋಡ್ ಅನ್ನ ಸೆಟ್ ಆಫ್ ಸಿಗ್ನಲ್ಸ್ ಗೆ ಕನ್ವರ್ಟ್ ಮಾಡುವಂತಹದನ್ನ ನಾವು ಡಿಕೋಡರ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಅ ಡಿಕೋಡರ್ because it does the reverse of encoding. But we will begin our study of encoders and decoders with decoders because they are simpler to design. ಏನ್ ಹೇಳ್ತಾ ಇದಾರೆ, ಇದನ್ನ ಡಿಕೋಡರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಸಿಂಪಲ್ ಆಗಿ ಏನ್ ಎನ್ಕೋಡಿಂಗ್ ಆಪರೇಷನ್ ಇದೆ ಅದಕ್ಕೆ ರಿವರ್ಸ್ ಅಲ್ಲಿ ಇದು ವರ್ಕ್ ಆಗತ್ತೆ ಅಷ್ಟೇ, ಜಾಸ್ತಿ ಇದು ಏನಿಲ್ಲ. ನಾವು ನಾವ್ ಯಾವಾಗ ಇನ್ಪುಟ್ ಕೊಡೋ ಹತ್ರ ಎನ್ಕೋಡರ್ಸ್ ಅನ್ನ ಬಳಸ್ತೀವಿ, ಕಂಪಲ್ಸರಿ ಅದೇ ಫಾರ್ಮ್ ನಾವು ಯಾವ ಇನ್ಪುಟ್ ಆದ್ರೆ ಕೊಟ್ಟಿದ್ದೀವಿ, ಯಾವ ಫಾರ್ಮ್ ಅಲ್ಲಿ ಇನ್ಪುಟ್ ಆದ್ರೆ ಕೊಟ್ಟಿದ್ದೀವಿ ಆ ಫಾರ್ಮ್ ಅಲ್ಲಿ ಔಟ್ಪುಟ್ ಅನ್ನ ರೀಗೇನ್ ಮಾಡೋದಕ್ಕೆ ನಮ್ಗೆ ಡಿಕೋಡರ್ಸ್ ಆರ್ ಮಸ್ಟ್ ಅಂಡ್ ಶುಡ್. ಸೊ ಇವಾಗ ನಾವು ಡೆಸಿಮಲ್ ಅಲ್ಲಿ ಕೊಟ್ಟಿದ್ದೀವಿ, ಬೈನರಿ ಕನ್ವರ್ಟ್ ಆಗಿರತ್ತೆ. ಬೈನರಿ ಕನ್ವರ್ಟ್ ಆಗಿ ಏನೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಆಗ್ಬೇಕು ಆಗಿರತ್ತೆ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ನೆಕ್ಸ್ಟ್ ಆಗಿ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಾವ್ ಯಾವ ಲೆವೆಲ್ ಅಲ್ಲಿ ಇನ್ಪುಟ್ ಕೊಟ್ಟಿರ್ತೀವಿ ಅದೇ ಲೆವೆಲ್ಗೆ ಕನ್ವರ್ಟ್ ಆಗಿ ಔಟ್ಪುಟ್ ಬರಬೇಕು. ಸೊ ಆ ಕನ್ವರ್ಷನ್ಗೆ ನಮ್ಗೆ ಡಿಕೋಡರ್ಸ್ ಬಹಳ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅವು ಅಷ್ಟೇ ಅಷ್ಟೇ ಸಿಂಪಲ್ ಆಗಿ ಅವು ವರ್ಕ್ ಮಾಡ್ತವೆ. ಓಕೆ, ಸೊ ಇಲ್ಲಿ ನೋಡೋಣ ನಾವು ಬೈನರಿ ಟು ಡೆಸಿಮಲ್. ಇವಾಗ ಲಾಸ್ಟ್ ನಾವೇನ್ ನೋಡಿದ್ವಿ, ಡೆಸಿಮಲ್ 1 to 10 ಇನ್ಪುಟ್ಸ್ ಇತ್ತು, 4 ಬಿಟ್ ಬೈನರಿಗೆ ಔಟ್ಪುಟ್ ಇತ್ತು. ಬಟ್ ಇಲ್ಲಿ ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಇವಾಗ ಒನ್ಸ್ ನಾವು ಇನ್ಪುಟ್ ಕೊಡೋ ಸೆಕ್ಷನ್ ಅಲ್ಲಿ ಡೆಸಿಮಲ್ ಟು ಬೈನರಿ ಕನ್ವರ್ಟ್ ಮಾಡಿದೀವಿ, ಏನೆಲ್ಲ ಆಪರೇಷನ್ಸ್ ಆಗಿದೆ ಅಂತಂದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಗೆ ಅಗೇನ್ ನಮ್ಗೆ ಡೆಸಿಮಲ್ ಬೇಕು ಅಂತಂದವಾಗ ಈ ಒಂದು ಡಿಕೋಡರ್ ಅನ್ನ ಬಳಸಬಹುದು. ಆಸ್ ಅನ್ ಎನ್ಕೋಡರ್ ಕನ್ವರ್ಟ್ಸ್ ಡೆಸಿಮಲ್ ಇಂಟು ಬೈನರಿ ನಂಬರ್ಸ್, ಸಿಮಿಲರ್ಲಿ ಅ ಡಿಕೋಡರ್ ಕನ್ವರ್ಟ್ಸ್ ಬೈನರಿ ಟು ಡೆಸಿಮಲ್ ನಂಬರ್ಸ್ ಇಸ್ ಕಾಲ್ಡ್ ಅ ಬೈನರಿ ಟು ಡೆಸಿಮಲ್ ಆರ್ BCD ಡಿಕೋಡರ್. ಯಾವ್ದಾದ್ರೆ ನಮ್ಗೆ ಡೆಸಿಮಲ್ ಟು ಬೈನರಿ ನಂಬರ್ಸ್ ಗೆ ಕನ್ವರ್ಟ್ ಆಗಿದೆ ಅದನ್ನ ಎನ್ಕೋಡರ್ ಅಂತ ಹೇಳ್ತೀವಿ. ಅದೇ ರೀತಿ ಬೈನರಿ ಟು ಡೆಸಿಮಲ್ ತಿರ್ಗಿ ಅದನ್ನ ರಿವರ್ಸ್ ಆಪರೇಷನ್ ಪರ್ಫಾರ್ಮ್ ಮಾಡೋದನ್ನ ನಾವು ಡಿಕೋಡರ್ ಅಂತ ಹೇಳಿ ಕರಿತೀವಿ. ಆದ್ರೆ ಇದನ್ನ ಯಾವ ರೀತಿ ಡಿಕೋಡರ್ ಅನ್ನೋದು ಓಕೆ, ಅದಕ್ಕೆ ಯಾವ ರೀತಿ ಹೆಸರು ಕೊಡ್ತೀವಿ ಅಂತಂದ್ರೆ ಯಾವ ನಂಬರ್ ಸಿಸ್ಟಮ್ ಅನ್ನ ಯಾವ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು ಬಳಕೆ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅದಕ್ಕೆ ಹೆಸರನ್ನ ಕೊಡಬಹುದು. ಸೊ ಬೈನರಿ ಟು ಆಕ್ಟಲ್ ಇರಬಹುದು, ಅಥವಾ ಆಕ್ಟಲ್ ಟು ಬೈನರಿ ಇರಬಹುದು, ಹೆಕ್ಸಾಡೆಸಿಮಲ್ ಟು ಬೈನರಿ ಇರಬಹುದು, ಅಥವಾ ಬೈನರಿ ಟು ಹೆಕ್ಸಾಡೆಸಿಮಲ್ ಇರಬಹುದು. ಸೊ ಈ ರೀತಿ ನಾವು ಹೆಸರನ್ನ ಕೊಟ್ಕೊಂಡು ಹೋಗ್ಬೋದು. ಬಟ್ ಎಟ್ ದ ಎಂಡ್ ಇಟ್ ಈಸ್ ಅ ಡಿಕೋಡರ್. ಸೊ ಏನ್ ಎನ್ಕೋಡ್ ಮಾಡಿರ್ತೀವಿ ಅದನ್ನ ಡಿಕೋಡಿಂಗ್ ಸಲುವಾಗಿ ಯೂಸ್ ಮಾಡುವಂತಹ ಒಂದು ಸಿಂಪಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮ್ಗೆ 4 ಇನ್ಪುಟ್ ಇರ್ತವೆ, ABCD. ನಾವು ಕನ್ಸಿಡರ್ ಮಾಡ್ತಾ ಇರೋದು ಇವಾಗ ಬೈನರಿ ಟು ಡೆಸಿಮಲ್. ಬೈನರಿ 4 ಬಿಟ್ ಬೈನರಿ ಇನ್ಪುಟ್ ಇರುತ್ತೆ, ಅಂಡ್ ಫಾರ್ ವಿಚ್ ವಿ ಅಪ್ಲೈ 4 ಬಿಟ್ ಬೈನರಿ ಇನ್ಪುಟ್ ಇಸ್ ಅಪ್ಲೈಡ್. ಓಕೆ, ಅಂಡ್ ಆರ್ also connected across NOT gates, and the 10 outputs by which 0 to 9 decimal numbers are obtained as output according to the truth table. So ಇಲ್ಲಿ ಇದ್ರದ್ದು ಡಯಾಗ್ರಾಮ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 4 ಇನ್ಪುಟ್ಸ್ ಇರ್ತವೆ ABCD. ಇದ್ರ ಮುಖಾಂತರ ಒಂದು ನಾಟ್ ಗೇಟ್ಸ್ಗೂ ಕನೆಕ್ಟ್ ಮಾಡಿರ್ತಾರೆ.
ಅದು ಏನಾಗತ್ತೆ ಅಂದ್ರೆ ಒಂದ್ಸಲ ಒಂದ್ ರೋ ಅಲ್ಲಿ ಝೀರೋಸ್ ಕೊಟ್ಟವಾಗ ಅದರ ಇನ್ವರ್ಷನ್ ಫಾರ್ಮ್ ಅಲ್ಲಿ ಸಪ್ಲೈ ಆಗ್ತವೆ. ಸೊ ಆ ರೀತಿಯಾಗಿ ನಮ್ಗೆ ಏನಾಗತ್ತೆ ಅಟ್ ದ ಎಂಡ್ ಗೇಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಗೇಟ್ಸ್ ಮುಖಾಂತರ ನಮ್ಗೆ ಅದರ ಔಟ್ಪುಟ್ ಏನ್ ಬರುತ್ತಲ್ಲ ಅದನ್ನ ನಾವು 0 to 9 ಡೆಸಿಮಲ್ ನಂಬರ್ಸ್ ಆಗಿ ಆಕ್ಸೆಪ್ಟ್ ಮಾಡಬಹುದು ಔಟ್ಪುಟ್ ಆಗಿ. ಸೊ ಲೆಟ್ ಅಸ್ ಸಿ ಹೌ ದೇ ಆರ್. ಸೊ ಸಿ ಹಿಯರ್, ಈ ರೀತಿ ಒಂದು ಎ ಬಿ ಸಿ ಡಿ 4 ಇನ್ಪುಟ್ ಇದಾವೆ ಅಂಡ್ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ಇಷ್ಟಿದಾವೆ ಇನ್ಪುಟ್ಸ್. ಸೊ ಒನ್ ಎಲ್ಲ ಈ ಲೈನ್ ಅಲ್ಲಿ 1 ಬಾರ್ ಕನ್ವರ್ಷನ್ ಆಗಿರೋ ಈ ಲೈನ್ ಅಲ್ಲಿ. ಸೊ ನಮ್ಗೆ ಯಾವ್ದು ಬೇಕು ಅನ್ನೋದು ನಾವು ಚೂಸ್ ಮಾಡ್ಕೋಬಹುದು, ನಾವು ಯಾವ ರೀತಿ ಅಪ್ಲೈ ಮಾಡ್ತಾ ಇದೀವಿ ಅದಕ್ಕೆ ಅನ್ನೋದು ಮಾಡ್ಕೋಬಹುದು. ಸೊ ಈ ರೀತಿ ಆದ್ಮೇಲೆ ಈ ಗೇಟ್ಸ್ ಇಂದ ನಮ್ಗೆ ಏನ್ ಔಟ್ಪುಟ್ ಬರುತ್ತೆ ಆ ಔಟ್ಪುಟ್ ನೋಡ್ರಿ ಇಲ್ಲಿ Y0 to Y9 ತನಕನು ಔಟ್ಪುಟ್ಸ್ ಇದಾವೆ, ಅಂದ್ರೆ 10 ಔಟ್ಪುಟ್ಸ್ ಇದಾವೆ. ಸೊ ಈ ರೀತಿ ಇದು ಒಂದು ಟ್ರೂತ್ ಟೇಬಲ್, ಅದ್ರದ್ದು ಡಿಕೋಡರ್ ಟ್ರೂತ್ ಟೇಬಲ್. 0 0 0 0 ಇದ್ದವಾಗ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ಅಪ್ಲೈ ಆಗುತ್ತೆ. ಇಲ್ಲಿ ನಾವು ಇನ್ಪುಟ್ ಅನ್ನ ಕೊಟ್ಟಿರ್ತೀವಿ ಅಂಡ್ 1 ಎಲ್ಲಿರುತ್ತೆ ಅಲ್ಲಿ ಬಾರ್ ಇರಲ್ಲ, ಮೇಲ್ಗಡೆ ಬಾರ್ ನಂಬರ್ ಇರಲ್ಲ, ಡಿ ಅನ್ನೋದು ಕಾಣಿಸುತ್ತೆ ನಮ್ಗೆ. ಸೊ ಈ ರೀತಿ ನಾವು ಟ್ರೂತ್ ಟೇಬಲ್ ಅನ್ನ ಇದ್ ಮಾಡ್ಕೋಬಹುದು. ಸೊ ಇದು ಬಂದು ಡಿಕೋಡರ್ ಐಸಿ ಅಂತ ಹೇಳ್ತೀವಿ. ಸಾರಿ, ಅದು ಸ್ಲೈಡ್ ಬೈ ಮಿಸ್ಟೇಕ್ ಇದಾಯ್ತು. ಇದು ಬಂದು ಡಿಕೋಡರ್ ಐಸಿ ಅಂತ ಹೇಳ್ತೀವಿ. 7442 ಇದರಲ್ಲಿ 1 to 7 ಇದೂನು ಒಂದು 16 ಪಿನ್ ಡ್ಯುಯಲ್ ಇನ್ಲೈನ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಇದರಲ್ಲಿ 0 to 6 ಓಕೆ 7 8 9 9 10 11 up from 1 to 7 and 9 to 11 pins are output pins and 12 ಇಂದ ಹಿಡಿದು 15 ವರೆಗೂ ಏನಿದೆ ಅಥವಾ 15 to 12 ಇವು 4 ಬಂದು ನಮ್ಗೆ ಇನ್ಪುಟ್ ಪಿನ್ಸ್. ಸೊ ಪಿನ್ ನಂಬರ್ 8 ಗ್ರೌಂಡ್ ಸಲುವಾಗಿ ಬಳಕೆ ಮಾಡ್ತೀವಿ. ಪಿನ್ ನಂಬರ್ 16 ಬಂದು ನಮ್ಗೆ +5 ವೋಲ್ಟ್ ಸಪ್ಲೈ ಅನ್ನ ಐಸಿಗೆ ಕೊಡೋದಕ್ಕೆ ಬಳಕೆ ಮಾಡ್ತೀವಿ. ಸೊ ಈ ರೀತಿ ನಾವು ಎನ್ಕೋಡರ್ಸ್ ಅಂಡ್ ಡಿಕೋಡರ್ಸ್ ಬಗ್ಗೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮುಂದಿನ ವಿಡಿಯೋ ಅಲ್ಲಿ ನಾವ್ ಏನ್ ಮಾಡೋಣ, ಮಲ್ಟಿಪ್ಲೆಕ್ಸರ್ಸ್ ಅಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. Thanks for watching. Please subscribe and press the bell icon for further notifications. Like and share the videos. Thank you.